ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಕೃಷಿ ಭೂಮಿಯನ್ನು ಸಂರಕ್ಷಿಸುವ ಜತೆಗೆ ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ರೈತರು ಆರ್ಥಿಕ ಪ್ರಗತಿ ಸಾಧಿಸಬೇಕು ಎಂದು ಸಹಾಯಕ ಕೃಷಿ ನಿರ್ದೇಶಕ ಮೊಹಮ್ಮದ್ ಅಶ್ರಫ್ ಸಲಹೆ ನೀಡಿದರು. ಹರಪಳ್ಳಿ ತಾಲೂಕಿನ ಹೊಸಕೋಟೆ ಗ್ರಾಮದಲ್ಲಿ ಬುಧವಾರ ಖೇತ್ ಬಚಾವೋ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಸಾವಯವ ಗೊಬ್ಬರ ಬಳಕೆ ಬಹುಮುಖ್ಯ. ಕನಿಷ್ಠ 3 ವರ್ಷಕ್ಕೊಮ್ಮೆ ತಮ್ಮ ಹೊಲದ ಮಣ್ಣಿಗೆ ಸರಿಹೊಂದುವ ಕೆರೆಯ ಗೋಡು ಮಣ್ಣು ಹಾಕಬೇಕು. ಕೊಟ್ಟಿಗೆ ಗೊಬ್ಬರ ಬಳಸಿ ಮಣ್ಣಿನ ಸಂರಕ್ಷಣೆ ಮಾಡಬೇಕು ಎಂದರು. ಭೂಮಿ ಬಚಾವು ಅಂತ ಹೇಳಿದ್ರೆ ಕಾಪಾಡ್ಕೊಳ್ಳಿ ಅಂತ ಹೇಳಿ. ಅಂದ್ರೆ ಯಾಕೆ ಈ ಖೇತ್ ಬಚಾವ್ ಎದಕ್ ಬಂತ ಅಂತ ಹೇಳಿದ್ರೆ, ನಾವು ಬರ್ತಾ 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 ಸರ್ಕಾರಿ ಗೊಬ್ಬರಗಳನ್ನ ಹಾಕಿ 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 ನಮ್ಮ 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 ಹೊಲಗಳಲ್ಲಿ, ನಮ್ಮ ಭೂಮಿಗಳಲ್ಲಿ ನೈಸರ್ಗಿಕವಾಗಿ ಏನು ಜೀವಾಣುಗಳು ಇದ್ರು ಅವೆಲ್ಲವೂ ನಶಿಸಿ ಹೋಗಿ ಎಲ್ಲ ಒಂದು ಒಂದು ಭೂಮಿ ಅನ್ನೋದು ಏನಿದೆ ಅದು ಸತ್ತು ಒಂದು ಒಂದು ವಸ್ತು ಆಗ್ಬಿಟ್ಟಿದೆ. ಗೊಬ್ಬರ ಹಾಕಿದ್ರೆ ಬೆಳೀತೈತಿ, ಇಲ್ಲದ್ರೆ ಬೆಳೆಯೋದಿಲ್ಲ, ಹಂಗಾಗ್ಬಿಟ್ಟಿದೆ. ಹೀಗೆ ಇದೇ ಊರಲ್ಲಿ ಸುಮಾರು ಒಂದು 40 ವರ್ಷ ಹಿಂದ್ಗಡೆ ಏನಾಗ್ತಾ ಇತ್ತು, ಎಲ್ಲಾರ ಕಡೆ ಹಸುಗಳು ಇರ್ತಿದ್ವು, ದನ ಕರುಗಳು ಇರ್ತಿದ್ವು, ಸಗಣಿ ಗೊಬ್ಬರ, ತಗಡು ಗೊಬ್ಬರ ಎಲ್ಲ ಆಗ್ತಾ ಇತ್ತು. ಅದರಲ್ಲಿ ಇರುವ ಸೂಕ್ಷ್ಮಾಣುಗಳು, ಜೀವಿಗಳು ಏನಿದ್ವು ನೈಸರ್ಗಿಕವಾಗಿ ನಮ್ಮ ಹೊಲಗಳಲ್ಲಿ ಇದ್ವು, ಅವು ಗೊಬ್ಬರಗಳನ್ನ ತಾನೇ ನೈಸರ್ಗಿಕವಾಗಿ ಮಾಡ್ತಾ ಇದ್ವು. ಓಕೆ, ಬಟ್ ನಾವು ಅದಾದ ನಂತರ ಹಸಿರು ಕ್ರಾಂತಿ ಆಯ್ತು. ಹಸಿರು ಕ್ರಾಂತಿಯಲ್ಲಿ ಎಲ್ಲರೂ ಹೊಟ್ಟೆ ತುಂಬಲಿಕ್ಕೆ ಅಂತ ಹೇಳ್ಬಿಟ್ಟು ಹೈಬ್ರಿಡ್ಗಳು ಬಂದವು, ಹೈಬ್ರಿಡ್ ತಳಿಗಳು ಬಂದವು, ಹೈಬ್ರಿಡ್ ತಳಿಗಳಿಗೆ ರಸಗೊಬ್ಬರಗಳು ಬಂದವು, ಸರ್ಕಾರಿ ರಸಗೊಬ್ಬರಗಳು ಬಂದವು. ಇವು ನಾವು ಅದನ್ನ ಹಾಕಿ 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 ನಮ್ಮ ನಮ್ಮ ಹೊಲಗಳಿಗೆ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಕೊಟ್ಟಿಗೆ ಗೊಬ್ಬರಗಳು, ದನ ಕರುಗಳನ್ನ ಸಾಕ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ, ಮೇವು ಬೇರೆ ಬೇರೆ ಕಾರಣಗಳಿಂದ ಅದನ್ನ ಬಿಟ್ಬಿಟ್ಟಿವಿ. ಎಲ್ಲಿಂದ ಸಗಣಿ ಗೊಬ್ಬರ ಬರೋದಿಲ್ಲ. ಹಾಗಾಗಿ ನಾವು ಬರೇ ನಮ್ಮ ಸರ್ಕಾರಿ ಗೊಬ್ಬರಗಳನ್ನೇ. ಕೃಷಿ ಅಧಿಕಾರಿ ಷಣ್ಮುಖ ನಾಯ್ಕ್ ಮಾತನಾಡಿ, ಮಣ್ಣಿನ ಆರೋಗ್ಯ ವೃದ್ಧಿಗೆ ವಿಜ್ಞಾನಿಗಳ ಶಿಫಾರಸಿನಂತೆ ಮಿತವಾಗಿ ರಸಗೊಬ್ಬರ ಬಳಸಬೇಕು ಎಂದ ಅವರು, ರೈತರಿಗೆ ರಸಗೊಬ್ಬರಗಳ ಮಿತ ಬಳಕೆ, ಮಣ್ಣಿನ ಪರೀಕ್ಷೆ ಆಧಾರಿತ ಗೊಬ್ಬರ ಬಳಕೆಯ ಮಹತ್ವವನ್ನು ವಿವರಿಸಿದರು. ಇದೇ ಸಂದರ್ಭದಲ್ಲಿ ರೈತ ಮುಖಂಡ ಬೂದಿಹಾಳ ಸಿದ್ದಪ್ಪ, ಹನುಮಂತಪ್ಪ, ಪಂಚಣ್ಣ ಹಾಗೂ ಸಿಬ್ಬಂದಿ ಸಂತೋಷ್, ಕೃಷಿ ಸಖಿ ರಾಧಾ ಮೊದಲಾದವರು ಇದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ದುರುಪಯೋಗ ಆಗ್ತದೆ. ಅದನ್ನ ನಾವು ಇಲಾಖೆಯವರು ನಿಂಬಲೆತ್ತಿ, ಈಗ ಅವರು ಸರ್ ಹೇಳಿ ನಿಮ್ಮ ಮಣ್ಣುಗಳನ್ನ ಪರೀಕ್ಷೆ ಮಾಡಬೇಕು ಅಂತ. ಮಣ್ಣುಗಳನ್ನ ಪರೀಕ್ಷೆ ಮಾಡ್ಲಿಕ್ಕೆ ಇಲಾಖೆನೂ ಕೂಡ ಮುಂದಾಗಬೇಕು. ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ರೈತರಿಗೆ, ಇಲ್ಲಿ ಏನು ಗ್ರಾಮ ಸೇವಕರು ಇರ್ತಾರೆ, ಇವರು ಇಲಾಖೆಯಿಂದ ಇವರು ಪ್ರತಿಯೊಬ್ಬ ರೈತರು ಕೂಡ ನಿಮ್ಮ ಹೊಲಗಳಲ್ಲಿ ಅಟ್ಲೀಸ್ಟ್ ಎಲ್ಲ ಹೊಲಕ್ಕೂ ಬೇಡ, ನೀವು ಅಡಿಕೆನೋ, ತೆಂಗು, ಆಮೇಲೆ ರೇಷ್ಮೆನೋ ಇಂಪಾರ್ಟೆಂಟ್ ಬೆಳೆ ಮಾಡಿರ್ತಕ್ಕಂಥ ಅವಕ್ಕೆ ನೀರಾವರಿ ಮಾಡಿರ್ತಕ್ಕಂಥವಾದ್ರೂ ಕೂಡ ನೀವು ಅದನ್ನ ಮಣ್ಣು ತಂದು ಕೊಟ್ಟು, ಅದು ನೀರಿನ ಅಂಶ ಆಗಿರುತ್ತೆ, ಆಮೇಲೆ ಆ ಭೂಮಿ ಅಂಶ ಏನಿರುತ್ತೆ, ಕೆಲವು ನೀರು
ಸಾಕಷ್ಟು ಸವಲತ್ತು ಕೊಡುತ್ತೆ. ಅದನ್ನ ನಾವು